ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸರ್ವಶಕ್ತನಾದ ಭಗವಂತನ ಕೃಪೆಯಿಂದ ಸರ್ವರಿಗೂ ಕೂಡ ಸದಾಕಾಲ ಒಳಿತನ್ನು ಮಾಡಲಿ ಅಂತ ನಾವು ಪ್ರಪ್ರಥಮ ಬಾರಿಗೆ ಮಹಾಗಣಪತಿಯನ್ನು ಧ್ಯಾನ ಮಾಡ್ಕೋತಾ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಬಂದು ಈ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಆಚರಿಸಿದಂತಹ ಗೌರಿ ಗಣೇಶ ಹಬ್ಬದ ವಿಡಿಯೋ ಆಗಿದೆ. ನಮ್ಮ ಮನೆಯಲ್ಲಿ ಹಬ್ಬ ಅಂದರೆ ಸಾಕು, ಮನೆ ಮಾತ್ರ ಅಲ್ಲ, ಇಡೀ ಮನಸ್ಸಿನ ಮನೆಯ ಎಲ್ಲ ಸದಸ್ಯರ ಮನಸ್ಸಿನಲ್ಲೂ ಸಹ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ತದೆ ಫ್ರೆಂಡ್ಸ್. ಅದರಲ್ಲೂ ಸಹ ಈ ವರ್ಷದ ಗೌರಿ ಮತ್ತು ಗಣೇಶ ಹಬ್ಬದ ಸಡಗರ ಹೇಳೋದಕ್ಕೆ ಆಗಲ್ಲ. ನಾವು ಮೂಲತಃ ಪುರೋಹಿತ ವರ್ಗದ ಕುಟುಂಬದವರಾದ್ದರಿಂದ ನಮ್ಮ ಮನೆಯಲ್ಲಿ ಈ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಆದರೂ ಸಹಜವಾಗಿ ಎಲ್ಲ ಮನೆಗಳಲ್ಲೂ ಆಚರಿಸ್ತಾರೆ. ನಮ್ಮ ಮನೆಗಳಲ್ಲಿ ಹೇಗೆ ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಹಜವಾಗಿ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಗಳನ್ನು ಸಹ ಬ್ರಾಹ್ಮಿ ಮುಹೂರ್ತದಿಂದನೇ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಈ ಒಂದು ಗೌರಿ ಗಣೇಶ ಹಬ್ಬನೂ ಸಹ ಹಾಗೆ ಭಾದ್ರಪದ ಮಾಸದ ತೃತೀಯ ಮತ್ತು ಚೌತಿಯಂದು ಬರ್ತಕ್ಕಂತಹ ಈ ಹಬ್ಬ. ತೃತೀಯದ ದಿನ ಗೌರಿ ಹಬ್ಬವನ್ನು ಮತ್ತು ಚೌತಿಯ ದಿನ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಗೌರಿ ಹಬ್ಬದಲ್ಲಿ ಆ ತಾಯಿ ಸ್ವರ್ಣಗೌರಿಯು ದೇವಲೋಕದಿಂದ ಅಂದರೆ ಕೈಲಾಸದಿಂದ ಭೂಮಿಗೆ ಬಂದು ಸರ್ವರಿಗೂ ಅಂದರೆ ಸಕಲ ಮುತ್ತೈದೆಯರಿಗೂ ಸ್ತ್ರೀಕುಲಕ್ಕೂ ಸಕಲ ಸೌಭಾಗ್ಯವನ್ನು ಕೊಡ್ತಕ್ಕಂತಹ ಆ ಮಹಾಗೌರಿ ನೋಡೋದಕ್ಕೆ ಒಂದು ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇರ್ತಾರೆ. ಈ ಗೌರಿ ಹಬ್ಬದಲ್ಲಿ ಪ್ರಥಮವಾಗಿ ಮುಂಜಾನೆಗೆ ಗಂಗಾ ಪೂಜೆಯನ್ನು ಮಾಡಿ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಅರಿಶಿಣ ಅಥವಾ ಸಗಣಿಯಿಂದ ಬೆನಕನನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ. ಅನಂತರ ಮನೆಯ ಒಳಭಾಗದಲ್ಲಿ ಗೌರಿ ಗಣೇಶನನ್ನು ಕೂರಿಸೋದಕ್ಕೆ ಒಂದು ಮಂಟಪವನ್ನು ಸಿದ್ಧ ಮಾಡಿಕೊಂಡು, ಈಗ ನೋಡಿ ಆಧುನಿಕವಾಗಿ ಗೌರಿಯ ಹಿಂಭಾಗಕ್ಕೆ ಹಾಕೋದಕ್ಕೆ ಸುಮಾರು ಅಲಂಕಾರಿಕವಾದಂತಹ ಕರ್ಟನ್ಸ್ಗಳು ಬರುತ್ತೆ. ಆ ಕರ್ಟನ್ಸ್ಗಳನ್ನು ಹಾಕಿ ವಿಶೇಷವಾಗಿ ನಾವು ಸಂಜೆನೇ ಸಿದ್ಧ ಮಾಡಿಕೊಂಡು ಅನಂತರ ಮಾರ್ನಿಂಗ್ ಏನು ಮಾಡ್ತೀವಿ, ಪಂಚಗವ್ಯವನ್ನು ಹಾಕಿ ಇಡೀ ಮನೆಯನ್ನು ಶುದ್ಧಿ ಮಾಡ್ತೀವಿ. ಪಂಚಗವ್ಯ ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು. ಪಂಚಗವ್ಯ ಅಂದರೆ ಹಾಲು, ಮೊಸರು, ತುಪ್ಪ, ಸಗಣಿ ಮತ್ತು ಗೋಮೂತ್ರ. ಈ 5 ಪಂಚ ವಸ್ತುಗಳನ್ನು ನೀರಿಗೆ ಹಾಕಿ ಮನೆಗೆ ಸಿಂಪಡಿಸಿ ತಯಾರು ಮಾಡ್ಕೊತಕ್ಕಂಥ ಪವಿತ್ರವಾದ ದ್ರವ್ಯಕ್ಕೆ ನಾವು ಪಂಚಗವ್ಯ ಅಂತ ಹೇಳಿ ಕರಿತೀವಿ. ಇಡೀ ಮನೆಯನ್ನು ಸಿದ್ಧ ಮಾಡಿ ಅನಂತರ ಮುತ್ತೈದೆಯರಿಗೆ ಬಾಗಿಣವನ್ನು ಕೊಡ್ತಕ್ಕಂಥದ್ದೇ ಒಂದು ವಿಶೇಷ. ಈ ಬಾಗಿಣವನ್ನು ಗೌರಿಗೆ ಮೊದಲು ಸಮರ್ಪಣೆ ಮಾಡಿ ಅನಂತರ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಈ ಬಾಗಿಣವನ್ನು ಪರಸ್ಪರ ಬದಲಾಯಿಸ್ಕೊಳ್ತಾರೆ. ಆ ಪರಸ್ಪರ ಹೇಳ್ತಕ್ಕಂತಹ ಒಂದು ಶಾಸ್ತ್ರವೇ ನಮ್ಮ ಧರ್ಮದಲ್ಲಿ ವಿಶೇಷ. ಅದೇನಪ್ಪ ಅಂತ ಅಂದರೆ, ತುಳಸಿ ಬಾಗಿಣ ತಗೋ, ಮುತ್ತೈದೆ ಬಾಗಿಣ ಸ್ವೀಕರಿಸು. ಮತ್ತೊಂದು ರೀತಿ ಹೇಳ್ತಾರೆ, ಸಾವಿತ್ರಿ ಬಾಗಿಣ ಕೊಡು, ಮುತ್ತೈದೆ ಬಾಗಿಣ ಸ್ವೀಕರಿಸು ಅನ್ನುವ ಒಂದು ಮಂಗಳಕರವಾದ ವಾಕ್ಯಗಳೊಂದಿಗೆ ಈ ಗೌರಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಿದ್ವು ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಮಹಾಗೌರಿ ಗಣಪತಿಯ ಆಶೀರ್ವಾದ ತಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ.